ಈಗ ನೀವು ಲ್ಯಾಪ್ರೋಸ್ಕೋಪಿ ನಾನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇದ್ದೀನಿ. ಹೌದು. ಈಗ ಅಂತದ್ದೇನು ಎಕ್ಸ್ಪರ್ಟನ್ಸಿ ಸ್ಪೆಷಲೈಸೇಷನ್ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವೇನೋ ಅವತ್ತೊಂದು ಡಿಸೈಡ್ ಮಾಡಿದ್ರಿ ಆಸ್ಪತ್ರೆ ಬೆಡ್ ಅಲ್ಲಿ ಇದ್ರಿ ನಾನು ವೈದ್ಯ ಆಗಬೇಕು ಅಂತ ಹೇಳಿ. ಬಟ್ ಓದೋ ಟೈಮಲ್ಲಿ ಇರ್ಬೋದು ಅಥವಾ ನೀವು ಒಂದು ಉದ್ಯೋಗ ಅಂತ ಸ್ಟಾರ್ಟ್ ಮಾಡಿದಾಗ ಅದೆಲ್ಲವೂ ಅಷ್ಟು ಸುಲಭ ಸಾಧ್ಯ ಇರಲ್ಲ. ಅಂದ್ರೆ ಸವಾಲುಗಳು ಡೆಫಿನೆಟ್ಲಿ ಇದ್ದೇ ಇರ್ತವೆ. ಅದ್ರ ಬಗ್ಗೆ ಹೇಳೋದಾದ್ರೆ ಬಿಗ್ ರಿಸ್ಕ್ ತಗೊಂಡ್ಬಿಟ್ನಾ, ದೊಡ್ಡ ಡಿಸಿಷನ್ ಇದು, ಈ ತರದ್ ಏನಾದ್ರು ಅನ್ಸಿತ್ತಾ ನಿಮ್ಗೆ? ನೋಡಿ, ಡಾಕ್ಟರ್ ಆಗ್ಬೇಕಂತ ಹೇಳಿ ಯಾವಾಗ ನಾನು ಡಾಕ್ಟರ್ ಆದೆ ಅದೇನು ನನಗೆ ರಿಸ್ಕ್ ಅನಿಸಿಲ್ಲ. ಬಟ್ ಯಾವಾಗ ನಾನು ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದಿಲ್ಲ ಅವಾಗ ಅದು ಭಾಳ ನನಗೆ ದೊಡ್ಡ ರಿಸ್ಕ್ ಅನಿಸ್ತದೆ. ರಿಯಲಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಯರ್ಲಿ 3 to 4 months ನಾನು ಐ ಥಿಂಕ್ ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಪ್ರಾಪರ್ಲಿ. ದೆನ್ ಸ್ವಲ್ಪ 6 months ಆದ್ಮೇಲೆ ಸ್ವಲ್ಪ ಏನಿದೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು. ನಾನು ನಡೆಸ್ಬೋದು. ಯಾಕಂದ್ರೆ ಒಂದು ಹಾಸ್ಪಿಟಲ್ ನಡೆಸ್ಬೇಕಂದ್ರೆ ಯು ಹ್ಯಾವ್ ಟು ಬಿ ವೆರಿ ಮಚ್ ಸ್ಟ್ರಾಂಗ್. ಯಾಕಂದ್ರೆ ಬಹಳಷ್ಟು ಕಾಂಪ್ಲಿಕೇಶನ್ ಪ್ರಾಬ್ಲಮ್ಸ್ ಬರುತ್ತೆ. ಲೈಕ್ ಒಂದು ಪೇಷಂಟ್ ಹಾರ್ಟ್ ಅಟ್ಯಾಕ್ ಇರುತ್ತೆ, ಚೆಸ್ಟ್ ಪೇನ್ ಇರುತ್ತೆ, ನಡ್ಕೊಂಡ್ ಬರ್ತಾ ಇರ್ತಾನೆ, ಕ್ಯಾಶುವಲ್ಟಿ ಎಂಟರ್ ಆಗಿದ ತನಕನೇ ಬಿದ್ದು ಹೋಗಿ ಹಿ ವಿಲ್ ಡೈ. ಅಟೆಂಡರ್ಸ್ ಕೇಳ್ತಾರೆ, ಅರೆ ಪೇಷಂಟ್ ಹೀಗೆ ನಡ್ಕೋದ್ ಬಂತಿಲ್ಲ ಹೆಂಗೈತೆ ಅಂತ. ಸೊ ಇಂಥವ್ನು ನಮ್ಮ ಹತ್ರ ಆಗಿದೆ. ಬಟ್ ವಿ ಹ್ಯಾವ್ ಟು ಮ್ಯಾನೇಜ್. ಸೊ ಅಲ್ಲಿ 24 hours ನಮ್ಮ ಹತ್ರ MD ಡಾಕ್ಟರ್ ಇರ್ತಾರೆ. ಪೇಷಂಟ್ ಬಂದಾಗ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ. ಸೊ ಅಂತ ಒಂದು ಸರ್ವಿಸ್ ನೀವು ಸರ್ವಿಸ್ ಓರಿಯೆಂಟೆಡ್ ನೀವು ಏನು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಫಲ ಸಿಗತ್ತೆ. ನಾನು ಹಾರ್ಡ್ ವರ್ಕ್ ಅದು ಮಾಡ್ಬೇಕಂತಿತ್ತು, ಅದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೊಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಕಲಬುರ್ಗಿ ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವಾಗ ಆರಂಭ ಮಾಡಿದ್ರಿ? ಯಾಕೆ ನಂದೇ ಒಂದು ಆಸ್ಪತ್ರೆ ಅಂತ ಮಾಡ್ಬೇಕು ಅಂತ ಅನ್ನಿಸ್ತು ನಿಮಗೆ? ಅದೇ ಈಗ ನೋಡಿ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದ್ರೆ ಎಲ್ಲ ಸ್ಪೆಷಾಲಿಟೀಸ್ ಒಂದೇ ಸ್ಥಳದಲ್ಲಿ ಅಂಡರ್ ಒನ್ ರೂಫ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಯಾಕಂದ್ರೆ ನಾನು ಒಂದು ತಾಲೂಕು ಲೆವೆಲ್ದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಡಾಕ್ಟರ್ ಅಂದಮೇಲೆ ಇವನು ನೆಗಡಿನೂ ನೋಡಬೇಕು, ಕೆಮ್ಮು ನೋಡಬೇಕು, ಆಪರೇಷನ್ ಮಾಡಬೇಕು, ಎಲ್ಲ ಮಾಡಬೇಕು. ಅಂದರೆ ಒಂದೇ ಡಾಕ್ಟರ್ ಬಲ್ಲಿ ಬರ್ತಾರೆ, ಇಲ್ಲ ಡಾಕ್ಟರ್ ಸಾಬ್ರೆ ನೀವೇ ಮಾಡಬೇಕೆಲ್ಲ. ಸೊ ಆ ಥರ ನನಗೊಂದು ಬ್ಯಾಕಪ್ ಬೇಕಾಗೈತಿ. ಎಲ್ಲ ನನ್ನ ಹತ್ರ ಡಾಕ್ಟರ್ಸ್ ಇದ್ದರೆ, ಯಾಕಂದರೆ ನನ್ನ ಭರವಸೆ ತೊಗೊಂಡು ಬರ್ತಾರೆ ಪೇಷಂಟ್. ಏನೇ ಇರಲಿ, ಒಂದು ಪಲ್ಮನಾಲಜಿ ಪೇಷಂಟ್ ಇರಲಿ, ಮೆಡಿಸಿನ್ ಪೇಷಂಟ್ ಇರಲಿ, ಸರ್ಜರಿ ಇರಲಿ, ನ್ಯೂರೋ ಸರ್ಜರಿ ಇರಲಿ, ಪ್ಲಾಸ್ಟಿಕ್ ಸರ್ಜರಿ ಇರಲಿ, ಯಾವುದೇ ಸ್ಪೆಷಾಲಿಟಿ ಪೇಷಂಟ್ ಇರಲಿ, ನನ್ನ ಹತ್ರ ಬಂದಮೇಲೆ ಎಲ್ಲ ಅಲ್ಲೇ ಆಗ್ಬೇಕು ಅಂತ ಆಗ್ಬೇಕು. ಎಸ್ ಆ ಥರ ಆಯ್ತು. ವಿತ್ ICU ಮಾಡ್ಬೇಕಂತ ಹೇಳಿತ್ತು. ನಮ್ದೀಗ ಕರ್ನಾಟಕದ ಒಂದು ಮ್ಯಾಪ್ ತಗೊಂಡ್ರು ಕೂಡ ಮೂಲೆಯಿಂದ ಹಾಸ್ಪಿಟಲ್ ಅಂದ್ರೆ ಎಲ್ಲಿಗೆ ಬರ್ತಾರೆ ಅಂದ್ರೆ ಬಹುತೇಕ ಬೆಂಗಳೂರು, ಇಲ್ಲ ಮಂಗಳೂರು, ಮಣಿಪಾಲ್ ಅಂತ ಹೋಗ್ತಾರೆ. ಈಗ ಕಲಬುರ್ಗಿ ಹತ್ತ ತಿರುಗ್ತಾ ಇದ್ದಾರೆ. ಅಂದ್ರೆ ಅಷ್ಟು ಫೆಸಿಲಿಟೀಸ್ ನ ನೀವು ಕೊಡ್ತಾ ಇದ್ದೀರಿ, ನಂಬಿಕೆಯಿಂದ ಬರ್ತಾರೆ ಜನ ನಿಮ್ಮ ಹತ್ರ. ಏನ್ ಅನ್ಸುತ್ತೆ ನೋಡಿ? ಒಂದು ಮಾತು ಹೇಳ್ಬೇಕಂತೀನಿ. ಯಾವಾಗಲೂ ನಾನು ಹೇಳಿದೆ, ಇಲ್ಲ ನಮ್ಮ ಹಾಸ್ಪಿಟಲ್ ಚೆನ್ನಾಗಿದೆ, ನಮ್ಮಲ್ಲಿ ಸರ್ವಿಸ್ ಇದೆ. ಮತ್ತು ಯಾವುದೇ ಒಂದು ಪೇಷಂಟ್ ನಿಮ್ಮ ಹತ್ರ ಬಂದ ಮೇಲೆ, ನಿಮ್ಮ ಬಾಗಿಲಿಗೆ ಬಂದ ಮೇಲೆ ಅವರು ಜಸ್ಟ್ ಒಂದು 5 minutesನಲ್ಲಿ ಗುರುತು ಮಾಡ್ಕೊಂಡು ಬಿಡ್ತಾರೆ. ಈ ಹಾಸ್ಪಿಟಲ್ನಲ್ಲಿ ಈ ಸ್ಟಾಫಿಂದ ಆ್ಯಟಿಟ್ಯೂಡ್, ಈ ಸ್ಟಾಫಿಂದು ಏನು ಡಂಗ್ ಚಾಲೆನ್ ಅಂತಾರೆ, ದೇರ್ ಆ್ಯಟಿಟ್ಯೂಡ್, ದೇರ್ ಬಾಡಿ ಲ್ಯಾಂಗ್ವೇಜ್, ದೇ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅದನ್ನು ನಾವು ಎವ್ರಿ ಸ್ಟಾಫ್ ನಮ್ಮ ಡಾಕ್ಟರ್ಸ್, ನಮ್ಮ ಇಂಟೆನ್ಸಿವಿಸ್ಟ್, ನಮ್ಮ ನರ್ಸಿಂಗ್ ಸ್ಟಾಫ್ ಆಗಲಿ, ನಮ್ಮ ನಾನ್ ಮೆಡಿಕಲ್ ಸ್ಟಾಫ್ ಆಗಲಿ, ಎಲ್ಲರೂ ಒಂದು ಪೇಷಂಟಿಗೆ ಏನದ ಒಂದು ಚೆನ್ನಾಗಿ ಒಂದು ಎನ್ವಿರಾನ್ಮೆಂಟ್ ಅವ್ರಿಗೆ ಕೊಟ್ಟು ಅದೇ ಥರ ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಮೆಡಿಕಲಿ ಆಲ್ಸೋ ಅವರ್ ಡಾಕ್ಟರ್ಸ್ ಆರ್ ವೆರಿ ಮಚ್ ಅಕಾಡೆಮಿಕಲಿ ವೆರಿ ಗುಡ್ ಆ್ಯಂಡ್ ಆಲ್ಸೋ ದೇ ಆರ್ ಗುಡ್ ಎಟ್ ಹ್ಯಾಂಡ್ಸ್. ಕೈನೂ ಚೆನ್ನಾಗಿದೆ, ಚೆನ್ನಾಗಿ ಸರ್ಜರಿನೂ ಮಾಡ್ತಾರೆ. ಚಲೋ ಒಳ್ಳೆ ಟಾಪ್ ಕಾಲೇಜಸ್ಲಿಂದ ಮಾಡಿ ಬಂದವ್ರು. ನಂದೊಂದು ಯಂಗ್ ಟೀಮ್ ಇದೆ. ಬಿಕಾಸ್ ಐ ಆಮ್ ಆಲ್ಸೋ 38 ನೌ, ಬಟ್ ಐ ಸ್ಟಾರ್ಟೆಡ್ ಎಟ್ 34 ಏಜ್ ನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕಂದ್ರೆ ಅದು ಸುಲಭ ಇಲ್ಲ. ಏನು ದೇವರದ ಕೃಪೆ ಮತ್ತು ನಮ್ಮೆಲ್ಲ ಎಷ್ಟು ಪೇಷಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ನಾ ಇವತ್ತು ಧನ್ಯವಾದ ಹೇಳ್ಬೇಕಂತ ಹೇಳ್ತೀನಿ. ನಿಮ್ದೆಲ್ಲ ಒಂದು ಕೋಆಪರೇಷನ್ ಆಗಲಿ, ನಿಮ್ದೊಂದು ದೇವರಿಗೆ ನೀವು ಬೇಡ್ಕೊಂಡಿದ್ದೀರಾ, ನಾನು ಒಳ್ಳೆ ಇರಬೇಕು, ನಾನು ಚಲೋ ನಡೆಸ್ಬೇಕಂತ ಹೇಳಿ ಇವತ್ತು ನಡೀತಾ ಇದೆ ಅಂತ ಹೇಳಿ 5ನೇ ವರ್ಷ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.